ಎಲ್ರಿಗೂ ನಮಸ್ಕಾರ. ಈ ವಾರದ ಮಾತಿನಲ್ಲಿ ಇವತ್ತು ನಾನು ಅಡಿಕೆ ಸಿಪ್ಪೆ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ. ಇವತ್ತು ಈಗ ಎಲ್ಲ ಬಯಲು ಸೀಮೆನಲ್ಲಿರ್ಬೋದು, ಮಲೆನಾಡಲ್ಲಿರ್ಬೋದು, ಇವತ್ತು ಅಡಿಕೆ ಹಾರ್ವೆಸ್ಟಿಂಗ್ ನಡೀತಾ ಇದೆ. ಹಾರ್ವೆಸ್ಟಿಂಗ್ ಆಗಿರೋಂಥ ಅಡಿಕೆನ ಸುಲಿದು ಸಿಪ್ಪೆನ ರೋಡಿಗೆ ಹಾಕಿ ಸುಡೋಂಥ ಪ್ರವೃತ್ತಿಗಳು ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ. ಇದರಿಂದ ಅನೇಕ ಅನಾಹುತಗಳು ಸಹ ಆಗಿದೆ. ಅದ್ರ ಜೊತೆಯಲ್ಲಿ ಅದನ್ನು ಸುಡ್ತಾರಲ್ಲ ಅಂಥ ಸಂದರ್ಭದಲ್ಲಿ ವಾತಾವರಣಕ್ಕೆ ಕಾರ್ಬನ್ ಡೈಆಕ್ಸೈಡ್ ಹೋಗಿ ಹೆಚ್ಚು ಅನಾಹುತಗಳು ಪ್ರಾಕೃತಿಕವರೆಗೂ ಆಗ್ತಾ ಇದೆ. ಇದನ್ನು ತಪ್ಪಿಸ್ಬೇಕು. ಅದ್ರ ಜೊತೆಯಲ್ಲಿ ರೈತರಿಗೆ ಒಂದಿಷ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡೋಂಥ ಕೆಲಸಗಳು ಅಲ್ಲಲ್ಲೇ ಆಗ್ತಾ ಇದೆ. ಇವತ್ತು ಅನೇಕ ಯೂನಿವರ್ಸಿಟಿಗಳು ಅದನ್ನು ಕಾಫಿ ಸಿಪ್ಪೆನ ಮತ್ತು ಅಡಿಕೆ ಸಿಪ್ಪೆನ ಹೆಂಗೆ ಡಿಕಂಪೋಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಕಲ್ಚರ್ನೂ ರೆಡಿ ಮಾಡಿಕೊಟ್ಟಿದ್ದಾರೆ. ಅದಕ್ಕಿಂತನೂ ನಮಗೆ ಮುಖ್ಯವಾಗಿ ರೈತರಿಗೆ ಒಂದು ಅರಿವಿರಬೇಕು. ಒಂದು ಅಡಿಕೆ ಸಿಪ್ಪೆನಲ್ಲಿ ಏನು ಸಿಗುತ್ತೆ, ಉದಾಹರಣೆಗೆ ನಾವು ಅಡಿಕೆ ಸಿಪ್ಪೆ ನಾವು ಹಾಕಿರೋಂಥ ಎಲ್ಲ ಪೋಷಕಾಂಶಗಳನ್ನು ತಿಂದು ಆ ಫಲ ಬಂದು ಆ ಫಲನ ರಕ್ಷಣೆ ಮಾಡಿದಂಥ ಅಡಿಕೆ ಸಿಪ್ಪೆನಲ್ಲಿ ಅನೇಕ ಪೋಷಕಾಂಶಗಳು ಉಳಿಕೆಯಾಗಿರುತ್ತೆ. ಆ ಉಳಿಕೆಯಾಗಿರೋಂಥ ಪೋಷಕಾಂಶನ ಮತ್ತೆ ಅದನ್ನು ನಾವು ತೋಟದಲ್ಲೇ ಅದನ್ನು ಡಿಕಂಪೋಸ್ ಮಾಡಿ ಅದನ್ನು ಗೊಬ್ಬರವಾಗಿ ಕನ್ವರ್ಟ್ ಮಾಡ್ಕೊಳ್ಳೋದ್ರ ಬದಲಿಗೆ ಅದನ್ನು ತೆಗೆದು ಹೊರಗೆ ಹಾಕ್ತೀವಲ್ಲ, ಇದರಂಥ ಮೂರ್ಖತನ ಇನ್ನೊಂದಿಲ್ಲ ಅಂತೇಳಿ ನಾನು ಭಾವಿಸಿದ್ದೀನಿ. ಇವತ್ತು ಅಡಿಕೆ ಸಿಪ್ಪೆನಲ್ಲಿ ಯಥೇಚ್ಛವಾದಂಥ ಪೊಟ್ಯಾಶು ಹೊರಗೆ ಹೋಗ್ತಾ ಇದೆ. ಹಾಗಾಗಿ ಆ ಪೊಟ್ಯಾಶನ್ನ ಸಂರಕ್ಷಣೆ ಮಾಡಬೇಕು ಅಂತಂದರೆ ನಾವು ಅಡಿಕೆ ಸಿಪ್ಪೆನ ಡಿಕಂಪೋಸ್ ಮಾಡೋಂಥ ಅನಿವಾರ್ಯತೆ ಇವತ್ತು ನಮಗೆ ಒದಗಿ ಬಂದಿದೆ. ಇವತ್ತು ಅಡಿಕೆ ಸಿಪ್ಪೆನ ಡಿಕಂಪೋಸ್ ಮಾಡೋದು ಇವತ್ತೊಂದು ಸಾಂಪ್ರದಾಯಿಕವಾಗಿ ರೈತರಲ್ಲಿ ಒಂದು ಮನೋಭಾವನೆ ಬೆಳೆದೋಗಿದೆ. ಅಡಿಕೆ ಸಿಪ್ಪೆನ ಹಾಕಿದರೆ ಮತ್ತೆ ಅಲ್ಲಿ ಅಣಬೆ ರೋಗ ಬರುತ್ತೆ, ಹಾಗಾಗಿ ಅದನ್ನು ಹಾಕಬಾರ್ದು ಅನ್ನೋದು ಒಂದು ಇದೆ. ಅದು ಸತ್ಯ. ಆದರೆ ವೈಜ್ಞಾನಿಕವಾಗಿ ನಾವು ಅವಲೋಕನ ಮಾಡಿ ಅದನ್ನು ಹೇಗೆ ಡಿಕಂಪೋಸ್ ಆದಮೇಲೂ ಸಹ ಅಲ್ಲಿ ಅಣಬೆ ರೋಗದ ಜೀವಾಣುಗಳು ಇರ್ತಾವ ಅನ್ನೋದನ್ನ ನಮಗೆ ಗೊತ್ತಿಲ್ಲ. ಹಾಗಾಗಿ ಅದನ್ನು ತಿಳ್ಕೊಳ್ಳೋದಕ್ಕೂ ನಮ್ಮ ರೈತರು ಪ್ರಯತ್ನ ಪಡಲಿಲ್ಲ. ಆ ಕಾರಣಕ್ಕಾಗಿ ನಾವಿವತ್ತು ಅಡಿಕೆ ಸಿಪ್ಪೆನ ಡಿಕಂಪೋಸ್ ಮಾಡಿ ಮತ್ತೆ ಹೊರಗೋದಂಥ ಪೊಟ್ಯಾಶನ್ನ ಮತ್ತೆ ಮರುಪೂರ್ಣ ಮಾಡೋಂಥ ಕೆಲಸ ಆದರೆ ಪೊಟ್ಯಾಶ್ ಎಷ್ಟು ಹೊರಗೆ ಹೋಗಿರುತ್ತೆ ಅಷ್ಟು ನಮ್ಮ ಭೂಮಿಗೆ ಮತ್ತೆ ವಾಪಸ್ ಬಂದು ಮತ್ತೆ ಅಲ್ಲಿ ಗಿಡಗಳಿಗೆ ಲಭ್ಯ ಆಗ್ತಾ ಹೋಗುತ್ತೆ. ಆ ಕಾರಣಕ್ಕಾಗಿ ಇವತ್ತು ಸರಳವಾಗಿ ಮಾಡ್ಕೊಳ್ಳೋಂಥದ್ದು, ಅಡಿಕೆ ಸಿಪ್ಪೆನ ನಾವು ಸುಲಿದ ಮೇಲೆ ಒಂದು ತಿಂಗಳು ಅದನ್ನು ರಾಶಿ ಮಾಡಿದ್ರ ಮೇಲೆ ಅದಕ್ಕೆ ಒಂದು ಹೀಟ್ ಫಾರ್ಮೇಷನ್ ಆಗಿ ಅಲ್ಲಿ ಅದು ಡಿಕಂಪೋಸ್ ಆಗೋಂಥ ಮೊದಲನೇ ಪ್ರಕ್ರಿಯೆ ಅಲ್ಲಿ ಪ್ರಾರಂಭ ಆಗ್ತಾ ಹೋಗುತ್ತೆ. ಆಮೇಲೆ ನಾವು ಅದನ್ನು ತೆಗೆದ್ಬಿಟ್ಟು ಒಂದಡಿ ಅಡಿಕೆ ಸಿಪ್ಪೆ ಮತ್ತು ಸಗಣಿ ನೀರು, ಯಾಕೆಂದರೆ ಬಹುತೇಕ ಎಲ್ಲ ರೈತರ ಮನೆಯಲ್ಲೂ ದನಕರುಗಳು ಇರುತ್ತಲ್ವ, ಆ ದನಕರುಗಳು ಕೊಡೋಂಥ ಸಗಣಿನ ಒಂದು 10 ಲೀಟ್ರ್ ನೀರಿಗೆ ಒಂದು 2 kg ಸಗಣಿನ ಹಾಕಿಬಿಟ್ಟು ಅದನ್ನು ಕದರಿ ಅದನ್ನು ಗಬ್ಡ ಮಾಡಿ ಆ ಸಗಣಿ ನೀರನ್ನು ಚಿಮುಕಿಸ್ತಾ ಹೋಗೋದು. ಒಂದಡಿ ಇದ್ರ ಮೇಲೆ ಲೇಯರ್ ವೈಸು ಚಿಮುಕಿಸ್ತಾ ಹೋಗೋದು, ಮತ್ತೆ ಅಡಿಕೆ ಸಿಪ್ಪೆ ಹಾಕೋದು, ಮತ್ತೆ ಸಗಣಿ ನೀರನ್ನು ಚಿಮುಕಿಸ್ತಾ ಹೋಗೋದು. ಈ ಥರಕ್ಕೆ ನಾವು ಮಾಡ್ತಾ ಹೋದಾಗ ಏನಾಗುತ್ತೆ ಅಂತಂದರೆ ಸಗಣಿನಲ್ಲಿರೋಂಥ ಮೈಕ್ರೋಸಾ ಬ್ಯಾಕ್ಟೀರಿಯಾಗಳು ಆ ಅಡಿಕೆ ಸಿಪ್ಪೆನ ಡಿಕಂಪೋಸ್ ಮಾಡೋ ಪ್ರಕ್ರಿಯೆಯಲ್ಲಿ ಅದನ್ನು ಕರಗಿಸೋಂಥ ಪ್ರಕ್ರಿಯೆಗೆ ಅವು ಮುಂದಾಗ್ತಾ ಹೋಗ್ತವೆ. ಅವು ಮುಂದಾದಾಗ ಮತ್ತೆ 3 ತಿಂಗಳಾದಮೇಲೆ ಮತ್ತೆ ಅದನ್ನು ಮತ್ತೆ ಮಗ್ಚಿ ಹಾಕೋಂಥದ್ದು. ಮತ್ತು ನಮ್ಮಲ್ಲೇ ಸಿಗೋಂಥ ಗಂಜಲನ ಒಂದು ವಾರಕ್ಕೊಂದ್ಸರಿನ ಒಂದು 50 ಲೀಟ್ರ್ ಗಂಜಲನ ಹೆಚ್ಚು ಕಡಿಮೆ ಒಂದು ಟನ್ ಗೊಬ್ಬರಕ್ಕೆ, 1 ಟನ್ ಅಡಿಕೆ ಸಿಪ್ಪೆಗೆ ಒಂದು 10 ರಿಂದ 20 kg ಸಗಣಿ ಆದರೂ ಸಾಕು. ಮತ್ತೆ ವಾರಕ್ಕೊಂದ್ಸರಿ ನಾವು ಹಾಕೋದಾದ್ರೆ ಒಂದು 50 ಲೀಟ್ರ್ ಗಂಜಲನ ನಾವು ಅದ್ರ ಮೇಲೆ ಚುಮುಕಿಸ್ತಾ ಹೋದಾಗ ಅಲ್ಲಿ ಸಾರಜನಕ, ಗಂಜಲದಲ್ಲಿರೋಂಥ ಸಾರಜನಕ ಮತ್ತೆ ಅಡಿಕೆ ಸಿಪ್ಪೆಗೆ ಸೇರಿ ಕಾರ್ಬನ್ನು ಮತ್ತು ನೈಟ್ರೋಜನ್ನು ಇವೆರಡು ಮಿಕ್ಸ್ ಸೇರಿಬಿಟ್ಟು ಅಲ್ಲಿ ಡಿಕಂಪೋಸ್ ಆಗೋಂಥ ಪ್ರಕ್ರಿಯೆ ಬೇಗ ಆಗ್ತಾ ಹೋಗುತ್ತೆ. ಬೇಗ ಆಗ್ತಾ ಹೋಗಿ ನಾವು ಮತ್ತೆ ನಂತರ ಏನು ಮಾಡಬೇಕು, 3 ತಿಂಗಳಾದ್ಮೇಲೆ ಅದನ್ನು ಮಗ್ಚಿ ಹಾಕಿದಾಗ ಅಲ್ಲಿ ಮತ್ತೆ ಆಕ್ಸಿಜನ್ನು ಇದರೊಳಗೆ ಮಿಕ್ಸ್ ಆಗ್ತಾ ಹೋಗುತ್ತೆ. ಮತ್ತೊಂದು ಥರದ ಪ್ರಕ್ರಿಯೆ, ಡಿಕಂಪೋಸ್ ಆಗೋಂಥ ಪ್ರಕ್ರಿಯೆ ಮತ್ತೊಂದು ಥರಕ್ಕೆ ನಡೀತಾ ಹೋಗುತ್ತೆ. ಹಾಗಾಗಿ ಅದನ್ನು 3 ತಿಂಗಳಿಗೊಂದ್ಸರಿ ಮಗ್ಚಿ ಹಾಕ್ತಾ ಗಂಜಲನ ಒಂದು ವಾರಕ್ಕೋ 15 ದಿನಕ್ಕೊಂದ್ಸರಿ ಅದನ್ನು ಚುಮುಕಿಸ್ತಾ ಹೋದಂಗೆ ಅಲ್ಲಿ ಡಿಕಂಪೋಸ್ ಆಗೋಂಥ ಪ್ರಕ್ರಿಯೆ ಪ್ರಾರಂಭ ಆಗಿ ಕನಿಷ್ಠ 9 ತಿಂಗಳೊತ್ತಿಗೆ ಅಡಿಕೆ ಸಿಪ್ಪೆಯ ಕುರುಹೇ ಇರಲ್ಲ. ಆ ಥರದಂಥ ಅಷ್ಟು ಡಿಕಂಪೋಸ್ ಆಗಿ ಅಡಿಕೆ ಸಿಪ್ಪೆ ಯಥೇಚ್ಛವಾದಂಥ ಪರಿಪೂರ್ಣವಾದಂಥ ಪೊಟ್ಯಾಷಿಯನ್ನ ಕೊಡೋಂಥ ಒಂದು ಗೊಬ್ಬರ ನಮಗೆ ಸಿಗ್ತಾ ಹೋಗುತ್ತೆ. ಆ ಕಾರಣಕ್ಕಾಗಿ ಇವತ್ತು ನಾವು ಅಡಿಕೆ ಸಿಪ್ಪೆನ ಸುಡ್ದಂಗೆ ನಾವು ಡಿಕಂಪೋಸ್ ಮಾಡೋ ಪ್ರಕ್ರಿಯೆಗೆ ನಾವು ಮುಂದಾಗ್ತಾ ಹೋದರೆ ನಾವು ಕಳ್ಕೊಂಡಂಥ ಪೊಟ್ಯಾಷಿಯನ್ನ ಮತ್ತೆ ಮರುಪೂರ್ಣ ಮಾಡೋದಕ್ಕೆ ಅನುಕೂಲ ಆಗುತ್ತೆ.
ಇನ್ನು ನನಗೆ ದನಕರುಗಳೇ ಇಲ್ಲ ಅಂತವರು ವೇಸ್ಟ್ ಡಿಕಂಪೋಸರ್ ಬಂದಿದೆ. ಅಂದರೆ ವೇಸ್ಟ್ ಡಿಕಂಪೋಸರ್ ಅಂದರೆ ವೇಸ್ಟನ್ನು ಡಿಕಂಪೋಸ್ ಮಾಡೋದಕ್ಕಾಗಿ ಸೃಷ್ಟಿ ಮಾಡಿರೋಂಥ ಒಂದು ಲಿಕ್ವಿಡ್ ಅದು. ಅದನ್ನು ನಾವು ನೀರಿಗೆ ಒಂದು 200 ಲೀಟ್ರ್ ನೀರಿಗೆ ಒಂದು 50 ml ಡಿಕಂಪೋಸರ್ನ ಹಾಕಿಬಿಟ್ಟು ಅದನ್ನು ಮಲ್ಟಿಫೈ ಮಾಡಿ ಅಲ್ಲೇ ಜೀವಾಣುಗಳನ್ನ, ನಂತರ ಆ 200 ಲೀಟ್ರ್ ನೀರನ್ನು ಈ ಅಡಿಕೆ ಸಿಪ್ಪೆ ಮೇಲೆ ಲೇಯರ್ ವೈಸ್ ಅದನ್ನು ಸಿಂಪರಣೆ ಮಾಡ್ತಾ ಹೋದಂಗ ಅಲ್ಲಿರೋಂಥ ಮೈಕ್ರೋಜಾ ಬ್ಯಾಕ್ಟೀರಿಯಾ, ಅಂದ್ರೆ ಸಗಣಿನಲ್ಲೇ ತೆಗೆದಂಥ ಮೈಕ್ರೋಜಾ ಬ್ಯಾಕ್ಟೀರಿಯಾ ಅಲ್ಲಿ ಡೆವಲಪ್ ಆಗಿರುತ್ತೆ. ಅದು ಇಲ್ಲಿ ಆ ಕರಗಿಸೋಂಥ ಪ್ರಕ್ರಿಯೆಗೆ ಅದು ಮುಂದಾಗ್ತಾ ಹೋಗುತ್ತೆ. ಮುಂದಾಗೋದ್ರಿಂದನ ಇಲ್ಲಿ ಬೇಗ ಡಿಕಂಪೋಸ್ ಆಗೋ ಕ್ರಿಯೆ ನಡೆದೋಗಿ ವೇಸ್ಟ್ ಡಿಕಂಪೋಸರ್ನ ನಾವು ಇದಕ್ಕೆ ಬಳಸ್ಕೊಂಡ್ರೆ ಅಲ್ಲಿಗೆ ನಮಗೆ ಪರಿಪೂರ್ಣವಾದಂಥ ಗೊಬ್ಬರ ಅಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ. ಇದು ಒಂದು ಮೆಥಡ್. ಇನ್ನು ಅದು ನಮಗೆ ಬೇಡ, ಲಭ್ಯತೆ ಇಲ್ಲ ಅಂತಂದ್ರೆ ಇವತ್ತು ಅನೇಕ ಕೇವಿಕೆಗಳಿಂದ ನಮಗೆ ಅದನ್ನು ಅಡಿಕೆ ಸಿಪ್ಪೆನ ಡಿಕಂಪೋಸ್ ಮಾಡೋಂಥ ಒಂದು ಕಲ್ಚರ್ನ ಕೊಟ್ಟಿದ್ದಾರೆ. ಆದರೆ ಅದಕ್ಕೆ ಮತ್ತೆ ದುಡ್ಡು ಕೊಟ್ಟು ತಗೋಬೇಕಲ್ಲ, ವೇಸ್ಟ್ ಡಿಕಂಪೋಸರ್ನು ದುಡ್ಡು ಕೊಟ್ಟು ತಗೋಬೇಕು. ಆದರೆ ಒಬ್ಬ ರೈತ ಸ್ವಾವಲಂಬಿಯಾಗಿ ಬದುಕಂಥವನು ತನ್ನಲ್ಲಿರೋಂಥ ಹಸುವನ್ನ, ಸಗಣಿನ ಮತ್ತು ಅದನ್ನು ಡಿಕಂಪೋಸರ್ ಆಗಿ ಅದನ್ನು ಬಳಸ್ಕೊಂತ ಹೋದ್ರೆ ಏನೂ ಖರ್ಚಿಲ್ದಂಗೆ, ₹1 ಖರ್ಚಿಲ್ದಂಗೆ ಅದನ್ನು ನಾವು ಮಾಡ್ಕೊಂತ ಹೋದಂಗ ಅವಾಗ ನಮಗೆ ಎಷ್ಟು ಸುಲಭ ಆಗುತ್ತೆ ಈ ಕೃಷಿ, ಹಗುರವಾಗುತ್ತೆ, ಮತ್ತೆ ವೆಚ್ಚ ಎಷ್ಟು ಉಳಿಯುತ್ತೆ. ಇದನ್ನೆಲ್ಲದನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋದರೆ ಒಂದು ದೊಡ್ಡ ಪ್ರಮಾಣದ ಲಾಭ ನಮಗೆ ಆಗ್ತಾ ಹೋಗುತ್ತೆ. ಇನ್ನು ಅದ್ರ ಜೊತೆನಲ್ಲಿ ನಾವು ಅಡಿಕೆ ಸಿಪ್ಪೆನ ದಾರಿಗೆ ಹಾಕಿ ಸುಡ್ತೀವಿ. ಆ ಸುಡೋದ್ರಿಂದ ನಾವು ಪ್ರಕೃತಿಗೆ ಆಗಂತ ಅನಾಹುತಗಳು ಎಷ್ಟು ಅದನ್ನ ನಾವು ಲೆಕ್ಕ ಹಾಕ್ತಾ ಹೋದಾಗ ನಾವು ಅಡಿಕೆ ಸಿಪ್ಪೆನ ಸುಲಭ ರೀತಿಯಲ್ಲಿ ಡಿಕಂಪೋಸ್ ಮಾಡೋಂಥ ಪ್ರಕ್ರಿಯೆಗೆ ಅಲ್ಲೆಲ್ಲೇ ಮಾಡ್ಕೋಬಹುದು. ಮಾಡ್ಕೊಂಡಾಗ ನಮ್ಗೆ ಹೆಚ್ಚು ಉಪಯೋಗ ಆಗುತ್ತೆ. ಇನ್ನೊಂದು ಮೆಥಡ್ ಅಲ್ಲಿ ಅಂತಂದ್ರೆ ಅಡಿಕೆ ಸಿಪ್ಪೆನ ಒಣಗಿಸ್ಬಿಡೋದು 1 ವರ್ಷ ಬಿಸಿಲಲ್ಲಿ, ಏನು ಡಿಕಂಪೋಸರ್ಗೆ ಮೀಡಿಯಾನ ಹಾಕ್ದಂಗೆ ಅದನ್ನ ಒಣಗಿಸಿದಾದ್ಮೇಲೆ ಅದನ್ನ ತಗೊಂಡೋಗಿ ನಮ್ಮ ಇಡೀ ತೋಟಕ್ಕೆ ಅಳ್ಳಿದ್ರೆ ಒಂದು ಅರ್ಧ ಅಡಿ ದಪ್ಪಕ್ಕೆ ಅಳ್ಳಿದಾಗ ಅಲ್ಲಿ ಒಂಥರದ ಮಲ್ಚಿಂಗು ಆಗುತ್ತೆ. ಆ ಮುಚ್ಚಿಗೆನಲ್ಲಿ ಅನೇಕ ಜೀವರಾಶಿಗಳು ಸೃಷ್ಟಿಯಾಗ್ತವೆ, ಮಣ್ಣು ಸಂರಕ್ಷಣೆ ಆಗುತ್ತೆ, ನೀರು ಸಂರಕ್ಷಣೆ ಆಗುತ್ತೆ. ಈ ಪ್ರಕ್ರಿಯೆಯಿಂದನ ಮಣ್ಣು ಫಲವತ್ತತೆಯಾಗಿ ನಮ್ಮ ತೋಟ ಹೆಚ್ಚು ಸಮೃದ್ಧಿಯಾಗಿ ಫಲ ಕೊಡೋದಕ್ಕೆ ತಯಾರಾಗುತ್ತೆ. ಆ ಕಾರಣಕ್ಕಾಗಿ ನಾವು ಯಾವ ರೀತಿನ ನಾವು ಉಪಯೋಗಿಸ್ತೀವಿ ಅನ್ನೋ ಬುದ್ಧಿವಂತಿಕೆಯಲ್ಲಿ ನಾವು ಅದನ್ನು ಅವಲಂಬಿತವಾಗಿದೆ. ಆ ಕಾರಣಕ್ಕಾಗಿ ಇವತ್ತಿನ ಈ ಸಂದರ್ಭದಲ್ಲಿ ಟನ್ಗಟ್ಟಲೆ ಒಂದೊಂದು ಏರಿಯಾದಲ್ಲಿ ಹೋಬಳಿ ವೈಸು ಅಥವಾ ಗ್ರಾಮ ಪಂಚಾಯತಿ ವೈಸ್ ನಾವು ಲೆಕ್ಕ ಆಗ್ತಾ ಹೋದಾಗ ಟನ್ಗಟ್ಟಲೆ ಗೊಬ್ಬರ ವೇಸ್ಟ್ ಆಗ್ತಾ ಇದೆ. ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ನನ್ನ ವಾರದ ಮಾತಲ್ಲಿ ನಾನು ಇದನ್ನು ಹೇಳ್ತಾ ಇದ್ದೀನಿ. ಇವತ್ತು ನಿಮಗೆ ಇಷ್ಟವಾಗಿದ್ದರೆ ನೀವು ಲೈಕ್ ಮಾಡಿ, ಜೊತೆಯಲ್ಲಿ ಅನೇಕ ಜನಗಳಿಗೆ ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ ಅಂಥವ್ರು ಸಬ್ಸ್ಕ್ರೈಬರ್ ಆಗ್ತಾ ನಮ್ಮ ವಾರದ ಮಾತನ್ನು ಎಲ್ರಿಗೂ ತಲುಪಿಸೋಂಥ ಕೆಲಸ ಮಾಡ್ತಾ ಹೋಗಿ. ಅದ್ರ ಜೊತೆಯಲ್ಲಿ ನಾವು ನೈಸರ್ಗಿಕ ಕೃಷಿನ ಹೆಚ್ಚು ಪ್ರಬುದ್ಧಮಾನಕ್ಕೆ ತರೋಣ ಅಂತ ಹೇಳ್ತಾ ಇವತ್ತಿನ ವಾರದ ಮಾತು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.